ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ರಂಗೇರುತ್ತಿರುವ ಹಾವೇರಿ ಗದಗ ಲೋಕಸಭಾ ಚುನಾವಣಾ ಕಾವು. ರಂಗೇರುತ್ತಿರುವ ಚುನಾವಣಾ ಕಾವಿನ ಈ ಸಂದರ್ಭದಲ್ಲಿ ಕೆಸರೇರ ಚಾಟ ಗದಗ ಜಿಲ್ಲೆಯಲ್ಲಿ ಮುಂದುವರೆದಿದೆ. ಮತದಾರರ ಮನ ಸೆಳೆಯಲು ಕೈ ಹಾಗೂ ಕಮಲ ಎರಡು ಪಕ್ಷದಿಂದ ನಾನಾ ಕಸರತ್ತುಗಳು ನಡೆದಿವೆ. ಮಾಜಿ ಶಾಸಕ ರಾಮಣ್ಣ ಲಮಾಣಿ ಹಾಗೂ ಹಾಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ನಡುವೆ ಮತ ಫೈಟ್ ನಡೆದಿದೆ. ಈ ಹಿಂದೆ ಆಗದಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದಿಟ್ಟು ಮತ ಸೆಳೆಯುವ ತಂತ್ರವನ್ನು ಬಿಜೆಪಿ ನಡೆಸಿದೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರನ್ನು ಗೆಲ್ಲಿಸಲು ಬಿಜೆಪಿ ನಾನಾ ಕಸರತ್ತು ನಡೆಸಿದ್ದು, ಇತ್ತ ಕಾಂಗ್ರೆಸ್ ಗ್ಯಾರಂಟಿ ಮೂಲಕ ಜನಮನ ಸೆಳೆಯುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡ ದೇವರಮಠ ಇವರನ್ನು ಗೆಲ್ಲಿಸಲು ಕಾಂಗ್ರೆಸ್ನವರು ಸಹ ನಾನಾ ತರಹದ ಕಸರತ್ತು ನಡೆಸಿದ್ದಾರೆ. ಇವತ್ತು ನಮ್ಮ ಅಭ್ಯರ್ಥಿಗಳಾದಂಥ ಲೋಕಸಭೆ ಅಭ್ಯರ್ಥಿಗಳಂತ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಸರ್ ಅವರ ವಿಷಯದಲ್ಲಿ ಇವತ್ತು ಚುನಾವಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಆ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದಿಂದ ಅತ್ಯಂತ ಒಳ್ಳೆಯ ಒಂದು ರೆಸ್ಪಾನ್ಸನ್ನು ಸಹಿತ ಜನರು ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತೇನು ನಾನು ಶಾಸಕನಾಗಲಿಕ್ಕೆ ಸುಮಾರು 28,600 ಮತಗಳನ್ನು ಇವತ್ತು ಆ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀನಿ ಬಹುಮತದಿಂದ. ಅದಕ್ಕಿಂತ ಹೆಚ್ಚು ಮತಗಳನ್ನು ನಮ್ಮ ಕ್ಷೇತ್ರದಿಂದ ಕೊಡುವಂಥದ್ದು ನಾವು ಮಾಡ್ತೀವಿ ಮತ್ತು ನಮ್ಮ ಶಿರಟ್ಟಿ ಮತಕ್ಷೇತ್ರದ ಜನನೂ ಸಹಿತ ಅದನ್ನು ಕೊಡ್ತಾರಂತ ನಮ್ಮಲ್ಲಿ ಕೇಳಿಕೊಂಡು, ಅದರ ಜೊತೆಯಲ್ಲಿ ಶಿರಟ್ಟಿಯಿಂದ ಇಟ್ಕೊಂಡು 8 ಮತಕ್ಷೇತ್ರದಲ್ಲಿ ಹಾವೇರಿ ಮತ್ತು ಗದಗಲ್ಲಿರುವಂಥ ಮತಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ನಾವು ಖಂಡಿತವಾಗಿಯೂ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರು ಆಯ್ಕೆ ಆಗ್ತಾರಂತೇಳಿ ತಮ್ಮ ಮುಖಾಂತರ ಕೇಳ್ಕೊತೀವಿ ಸರ್. ಏನು ಇವತ್ತು ಹಿಂದಿನ ಶಾಸಕರು ಮಾನ್ಯ ಶ್ರೀ ರಾಮಣ್ಣ ಲಮಾಣಿಯವರಿಗೆ 3 ಬಾರಿ ನಮ್ಮ ಪಕ್ಷ ಟಿಕೆಟ್ ಕೊಟ್ಟರು. ಅದರ ಹಿಂದಿನೂ ಕೂಡ ಜಡ್ಪಿಗೆ ಅವರು ಟಿಕೆಟ್ ಕೊಟ್ಟಿದ್ದು. ಅವ್ರು ಯಾಕೋ ಈ ಟಿಕೆಟ್ ಸಿಗಲಿಲ್ಲ ಅಂತ ತಿಳ್ಕೊಂಡು ಹರ್ಷಾತರಾಗಿ ಅದರ ನಮ್ಮ ಪಕ್ಷ ತತ್ವ ಸಿದ್ಧಾಂತ ಟಿಕೆಟ್ ಕೊಡೋ ಯಾವ ವ್ಯವಸ್ಥೆ ಐತೆ ಅನ್ನೋದು ತಿಳ್ಕೊಂಡು ಕೂಡ ಯಾಕೆ ಈ ರೀತಿ ಆರೋಪ ಮಾಡ್ಯಾರ, ಸುಳ್ಳು ಆರೋಪ ಮಾಡ್ಯಾರ. ರಾಮಣ್ಣ ಲಮಾಣಿಯವರು ಬಹಳ ಮುಗ್ಧರು, ಒಳ್ಳೆಯವರು. ಏನಾದ್ರು ಲೋಪದೋಷಪ್ಪ ಅಂದ್ರೆ ಯಾರು ಏನು ಹೇಳಿದ ಕೂಡಲೇ ಅದಕ್ಕೆ ಒಪ್ಕೊಂಡ್ಬಿಡ್ತಾರ. ಸ್ವಂತ ವಿಚಾರ ಮಾಡ್ತಾ ಶಕ್ತಿ ಅವ್ರ ಹತ್ರ ಇಲ್ಲ. ಅದಕ್ಕೆ ನಾ ಅವರಲ್ಲಿ ವಿನಂತಿ ಮಾಡ್ತೀನಿ, ಯಾರ್ದಾರ ಮಾತು ಕೇಳಬೇಡಿ. ದೇವರು ನಮ್ಮದೇ ಆದಂತ ನಮ್ಗೆ ಬುದ್ಧಿ ಕೊಟ್ಟಾನ. ಅವ್ರು ಹೇಳಿ ಸರಿನೋ ತಪ್ಪು ಅದನ್ನು ವಿಚಾರ ಮಾಡಬೇಕು. ಈ ರೀತಿಯ ಮುಂದೆ ಬರ್ತಕ್ಕಂಥ ದಿನಮಾನದೊಳಗೆ ಈ ರೀತಿಯ ಸುಳ್ಳು ಆರೋಪಗಳನ್ನು ಅವ್ರು ಮಾಡೋದು ನಿಲ್ಲಿಸಬೇಕಂತ ನಾವು ವಿನಂತಿ ಮಾಡ್ತೀವಿ. ಇವತ್ತು ಶಿರಟ್ಟಿ ಮತಕ್ಷೇತ್ರ ಇಡೀ ಜಿಲ್ಲೆ ಒಳಗೆ ಯಾವ ಹಂತದಲ್ಲಿ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಹಿಂದೆ ಇರುವಂಥ ಶಾಸಕರು ರಾಮಣ್ಣ ಲಮಾಣಿಯವರು ಮಾಜಿ ಶಾಸಕರು ಇವತ್ತು ಏನನ್ನ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಹಿಂದೆ ಅದೇ ನಮ್ಮ ಸರ್ಕಾರನೇ ಇತ್ತು, ಬಿಜೆಪಿ ಸರ್ಕಾರ ಇದ್ದಾಗ. ಇವತ್ತು ತಾವೆಲ್ಲರೂ ನೋಡಿದ್ದೀವಿ, ಆ ರಸ್ತೆಗಳಾಗಿರ್ಬೋದು, ಒಂದು ನೀರಾವರಿ ಯೋಜನೆಗಳು ಕುಂಠಿತ ಇರಲಿಕ್ಕೆ, ಅದಕ್ಕೆ ಇವತ್ತು ನಮ್ಮ ಕ್ಷೇತ್ರ ಶಿರಟ್ಟಿ ಮತಕ್ಷೇತ್ರ ಹಿಂದುಳಿಲಿಕ್ಕೆ ರಾಮಣ್ಣ ಲಮಾಣಿ ಅವರೇ ಇದಕ್ಕೆ ಕಾರಣರಂತೇಳಿ ನೇರವಾಗಿ ಅವರಿಗೆ ಹೇಳ್ತಾ ಇದ್ದೀನಿ ನಾನು. ಮತ್ತು ಈಗ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದ ನಂತರ ಕಾಂಗ್ರೆಸ್ಸಲ್ಲಿ ಅವ್ರಿಗೆ ನೋಡ್ಕೊಳ್ಳುವಂಥ ರೀತಿನ ತಾವೆಲ್ಲ ನೋಡ್ತಿರ್ತೀರಿ. ಅವ್ರು ಯಾವ ಜಾಗದಲ್ಲಿ ಕುಂತಿದಾರಂತನೂ ತಾವು ನೋಡಿದ್ದೀರಿ. ಇವತ್ತು ಮಾಜಿ ಶಾಸಕರಾಗಿ ಕಾಂಗ್ರೆಸ್ಸಿಗೆ ಸೇರಿದಾಗ ಅವ್ರು ಯಾವ ಸ್ಥಾನದಲ್ಲಿ ಕುಂದಿಸ್ತಾ ಇದ್ದಾರೆ, ಅವ್ರಿಗೆ ಯಾವ ಥರ ನೋಡ್ಕೋತಾ ಇದ್ದಾರೆ ಅನ್ನೋದು ತಮಗೆಲ್ಲರಿಗೂ ತಿಳಿದಿರ್ತದೆ. ಅದರ ಜೊತೆಯಲ್ಲಿ ಅವರು ಹತಾಶರಾಗಿದ್ದಾರೆ. ಇವತ್ತು ಮತ್ತೊಬ್ಬರ ಮೇಲೆ ಇವತ್ತು ಗೂಬೆ ಕೂಡಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಇವರು ಜಾಲವಾಡಿಗೆ ಯತ್ನೀರಿಗೆ ಸಂಬಂಧಪಟ್ಟಂಗೆ 197 ಕೋಟಿ ಬಿಡುಗಡೆ ಮಾಡಿ ಬಜೆಟಲ್ಲಿನೂ ಸಹಿತ ಘೋಷಣೆ ಮಾಡಿದ್ರು. ಆದರೆ ಸರ್ಕಾರ ಬಂದಾಗ, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಆ ದುಡ್ಡನ್ನು ನಿಲ್ಲಿಸಿದ್ದಾರೆ. ತಮ್ಮ ಗಮನಕ್ಕಿದೆ. ನಾನು ಅಧಿವೇಶನದಲ್ಲಿ ಮಾತಾಡಿದ್ದೀನಿ. ನಾನು ಜಾಲವಾಡಿಗೆ ಯತ್ನೀರವ್ರ ವಿಷಯದಲ್ಲಿ ಮಾತಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಸಾಸಲವಾಡ ಇಟಗಿ ಯತ್ನೀರವ್ರ ಬಗ್ಗೆ ಮಾತಾಡಿದ್ದೀನಿ. ಆಮೇಲೆ 20 ಕೆರೆ ತುಂಬಿಸೋ ಯೋಜನೆ ಬಗ್ಗೆನೂ ಮಾತಾಡಿದ್ದೀನಿ. ಇವತ್ತು 20 ಕೆರೆ ತುಂಬಿಸೋ ಯೋಜನೆಗಳನ್ನು 2017 ಇಂಪ್ಲಿಮೆಂಟ್ ಮಾಡಿದರೆ ಅದೇ ನಮ್ಮ ಶಾಸಕರು ಅವಾಗಿದ್ರು 5 ವರ್ಷ, ಯಾಕಂದ್ರೆ ಹಿಂದೆ 17 ಆದಂಥದ್ದು. ಇವತ್ತಿಗೂ ಅದು ಕಂಪ್ಲೀಟ್ ಆಗ್ತಾ ಇಲ್ಲ. ನಾನು ಬಂದ ಮೇಲೆ ಅದನ್ನು ಬೆನ್ನತ್ತಿ ಇವತ್ತು ಅದನ್ನ ಏನಾದರೂ ಪೈಪ್ಲೈನು ಹಾಕಲಿಕ್ಕೆ ಅವ್ರ ಜೊತೆಯಲ್ಲಿ ಕೂಡ್ಕೊಂಡು ಅವರೆಲ್ಲರನ್ನ ಕರೆಸಿ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಆ 197 ಕೋಟಿ ಕಾಯ್ದಿರಿಸಿದಂಥ ಹಣ, ಅದನ್ನ ಬೊಮ್ಮಾಯಿ ಸಾಹೇಬರು ಕಾಯ್ದಿರಿಸಿದಂಥ ಹಣವನ್ನ ಈ ಸರ್ಕಾರ ಬಂದ ತಕ್ಷಣ ಅದನ್ನ ವಾಪಸ್ ತಕ್ಕೊಂಡಿದ್ರು. ಈಗ ಅದ್ರ ಬಗ್ಗೆ ಬೋರ್ಡಲ್ಲಿ ಇಟ್ಟು ಪ್ರಪೋಸಲ್ ಆಗಲಿಕ್ಕೆ ನಾವು ಮತ್ತು GS ಪಾಟೀಲ್ ಸಾಹೇಬರು
ಮನವಿಯನ್ನು ಕೊಟ್ಟಿದ್ದೀವಿ. ಸರ್, ಬಿಡುಗಡೆ ಮಾಡಿ ಕಾದಿರಿಸಿಟ್ಟಂತ ಹಣ ಅದನ್ನು ಸರ್ಕಾರ ಹಿಂದಕ್ಕೆ ತಗೊಂಡಿತ್ತು. ಅದನ್ನು ಮತ್ತೆ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ. ಅದನ್ನು ವಾಪಸ್ ನಮಗೆ ಕೊಡಿ, ನಮಗೆ ನೀರಾವರಿ ಯೋಜನೆ ಅತ್ಯಂತ ಅವಶ್ಯಕ ಇದೆ ಅಂತ ಹೇಳಿ.